ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ರ್ಯಾಂಡಮ್ ಬ್ಲಾಗ್ನ ನಾನು ಶೂಟ್ ಮಾಡ್ತಿದ್ದೀನಿ. ಇವತ್ತು ಪ್ಲ್ಯಾನೇ ಇರಲಿಲ್ಲ ನನಗೆ ವೀಡಿಯೋ ಮಾಡೋದು, ಬಟ್ ರ್ಯಾಂಡಮ್ ಆಗಿ ವೀಡಿಯೋ ಶೂಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇವಾಗ. ಸೊ ಸ್ನಾನ ಎಲ್ಲ ಮುಗಿಸಿ ಪೂಜೆಗೆಲ್ಲನೂ ರೆಡಿ ಮಾಡ್ಕೋತಾ ಇದ್ದೆ. ಹಾಗೆ ನೆಲ ತೊಳೆದು ಬಿಡೋಣ, ಅದಾದಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೆಲ ತೊಳ್ಕೊಂಬಿಟ್ಟು ಅದಾದಮೇಲೆ ಇವತ್ತು ಏನೋ ಹೊಸ್ದಾಗಿ ನಾನು ಎಕ್ಸ್ಪೆರಿಮೆಂಟ್ನ ಮಾಡಿಬಿಟ್ಟಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು. ಸೊ ಅದು ನಿಜವಾಗ್ಲೂ ವರ್ಕ್ ಆಗುತ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಸೊ ತಾಮ್ರದ್ದು ಇದು ಪ್ಯೂರ್ ಇಲ್ಲ ತಾಮ್ರ, ಆ್ಯಕ್ಚುಲಿ ಪ್ಯೂರ್ ತಾಮ್ರ ಆದರೆ ಮೇ ಬಿ ವರ್ಕ್ ಆಗ್ಬೋದು ಅನಿಸುತ್ತೆ. ನಾನು ಕೂಡ ಇನ್ನು ದೇವ್ರ ಮನೆಗೆಲ್ಲನೂ ಹೊಸದೆಲ್ಲ ತೊಗೋಬೇಕು, ಪ್ಯೂರು ಮತ್ತು ತಾಮ್ರ ಮತ್ತು ಬೆಳ್ಳಿದಂತ ಅಂದ್ಕೊಂಡಿದ್ದೀನಿ. ಬಟ್ ಸದ್ಯಕ್ಕೆ ಇರೋದ್ರಲ್ಲೇ ಟ್ರೈ ಮಾಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದೆ. ಗೋಧಿ ಹಿಟ್ಟು, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ನಿಂಬೆಹಣ್ಣ ಹಾಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಪೇಸ್ಟ್ ರೀತಿಲಿ ಮಾಡಿಕೊಂಡು ಸೊ ತಾಮ್ರದ್ದು ಏನಿರುತ್ತೆ ಕಳಸನ ಅದ್ರ ಮೇಲೆ ನಾನು ಚೆನ್ನಾಗಿ ರಬ್ ಮಾಡಿದೆ. ಆ್ಯಕ್ಚುಲಿ ತುಂಬ ರಬ್ ಮಾಡಬೇಡಿ, ಲೈಟಾಗೆ ರಬ್ ಮಾಡಿ ಅಂತ ವಿಡಿಯೋದಲ್ಲಿ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡ್ತಿದ್ದೆ. ಬಟ್ ನನಗೆ ಒಂದು ಚೂರು ಅಂದರೆ ಚೂರು ವರ್ಕ್ ಆಗಲಿಲ್ಲ. ಅದು ಮೇ ಬಿ ಪ್ಯೂರ್ ತಾಮ್ರ ಆದರೆ ವರ್ಕ್ ಆಗುತ್ತೇನೋ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ಇದು ವರ್ಕೇ ಆಗಲಿಲ್ಲ ತಾಮ್ರ, ಯಾಕಂದರೆ ನಂದು ಪ್ಯೂರ್ ಇರಲಿಲ್ಲ, ಅದಕ್ಕೋಸ್ಕರ ಇರ್ಬೋದೇನೋ ಅಂತ ನಾನು ಅಂದ್ಕೊಂಡೆ. ಸೊ ನಿಮ್ಮ ಮನೇಲಿ ಯಾರ ಮನೇಲಾದರೂ ಪ್ಯೂರ್ ತಾಮ್ರ ಇತ್ತು ಅಂದರೆ ಒಂದ್ಸಲ ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ ನಿಜವಾಗ್ಲೂ ರಿಸಲ್ಟ್ ಬಂದಿದೆಯಾ ಅಂತ ಹೇಳಿ. ಯಾಕಂದರೆ ಸಿಕ್ಕಾಬಟ್ಟೆ ವೈರಲ್ ಆಗಿಬಿಟ್ಟಿತ್ತು ಈ ವಿಡಿಯೋ, ಅದಕ್ಕೋಸ್ಕರ ನಾನು ಟ್ರೈ ಮಾಡಿದೆ ಆಗುತ್ತೇನೋ ಅಂಥೇಳಿ. ಬಟ್ ಆಗಲಿಲ್ಲ. ನೀವು ಟ್ರೈ ಮಾಡಿಬಿಟ್ಟು ಹೇಳಿ ನನಗೆ ಆಯಿತಾ ಇಲ್ವಾ ಅಂತ ಹೇಳಿಬಿಟ್ಟು. ಯಾಕಂದರೆ ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸಿಂದನೇ ಮಾಡೋ ಅಂಥದ್ದು, ನಾವೇನು ಹೊರಗಡೆಯಿಂದ ತರೋ ಅಂಥ ಅವಶ್ಯಕತೆ ಇಲ್ಲ. ಸೊ ಮನೇಲಿರೋದ್ರಲ್ಲೇ ಒಂದ್ಸಲ ನೀವು ಟ್ರೈ ಮಾಡಿ. ತುಂಬಾ ಈಸಿಯಾಗಿ 4 ಐಟಮ್ ಹಾಕಿದ್ರೆ ಸಾಕು, ಕ್ಲೀನ್ ಆಗುತ್ತೆ ಅಂತ ಹೇಳಿದ್ರು. ನಾನು ಅದಕ್ಕೆ ಇವತ್ತು ಟ್ರೈ ಮಾಡೋಣ. ಹೇಗಿದ್ರು ಇವತ್ತು ಗುರುವಾರ ಅಲ್ವಾ, ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಆ ವಿಡಿಯೋ ಆವಾಗಲೇ ಸಡನ್ನಾಗಿ ನನಗೆ ಬಂತು, ಹಾಗಾಗಿ ನಾನು ಟ್ರೈ ಮಾಡಿದೆ. ಬಟ್ ಕೆಲಸ ಎಲ್ಲ ಮುಗೀತು, ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಸಾಮಾನುಗಳೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಸೊ ಪೂಜೆ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಸ್ನಾನ ಮಾಡಾದ್ಮೇಲೆ ಕಾಫಿ ಕುಡಿದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ. ಸ್ವಲ್ಪ ಬೇಗನೆ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡೆ, ಬಟ್ ಒಬ್ಳಿಗೆ ಕುಡಿಯೋದಕ್ಕೆ ನಂಗೆ ಬೋರ್ ಆಗುತ್ತೆ. ಅದಕ್ಕೆ ಅಮ್ಮನ ಜೊತೆ ಕಂಪ್ನಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಮ್ಮನ್ನು ಎದ್ದಳಿಸ್ಬಿಟ್ಟು ಇಬ್ಬರು ಕುಡಿದ್ವಿ. ಇವಾಗ ಪೂಜೆ ಮಾಡೋಣ ಅಂಥೇಳಿ, ಯಾಕಂದರೆ ಅಡುಗೆ ಮಾಡಬೇಕು. ಸೊ ಫಸ್ಟು ಪೂಜೆ ಮಾಡ್ಕೊಂಬಿಟ್ರೆ ಅದೇನೋ ಗೊತ್ತಿಲ್ಲ, ರಿಲ್ಯಾಕ್ಸ್ ಅನಿಸುತ್ತೆ. 6 ಗಂಟೆ 6:30 ಅಷ್ಟರಲ್ಲಿ ಪೂಜೆ ಮಾಡ್ಕೊಂಬಿಟ್ರೆ ಸಮಾಧಾನ ಅನಿಸುತ್ತೆ. ಅದರಲ್ಲೂ ಗುರುವಾರ ಸೋಮವಾರ ಬಂದರೆ ನನಗೆ ಏನೋ ಒಂಥರ ಸ್ಪೆಷಲ್ ಡೇ ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ. ಹರಿ ನೆನ್ನೆನೇ ಪಾಯಸ ಮಾಡು ಶಾವಿಗೆದು ಅಂತ ಕೇಳಿದ, ಬಟ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಗುರುವಾರ ಅಲ್ವಾ, ಸ್ಪೆಷಲಾಗಿ ಸ್ವೀಟ್ ಏನಾದರೂ ಇರಲಿ ಅಂತ ಹೇಳಿಬಿಟ್ಟು ಸೊ ಶಾವಿಗೆ ಪಾಯಸ ಮಾಡ್ತಿದ್ದೀನಿ. ನಾನು ಹಾಲನ್ನ ಕುದಿಯೋದಕ್ಕೆ ಇಟ್ಬಿಟ್ಟು ನಾನು ಜಾರ್ಗೆ ಗೋಡಂಬಿನ ಹಾಕೋತಾ ಇದ್ದೀನಿ. ಗೋಡಂಬಿ ಮತ್ತು ಬಾದಾಮಿ ಎರಡೂ ಹಾಕೋತೀನಿ. ಸೊ ಈಕ್ವಲ್ ಆಗಾದರೂ ತೊಗೋಬೋದು, ಇಲ್ಲಾಂದರೆ ನಿಮಗೆ ಬಾದಾಮಿ ಇಷ್ಟ ಇದ್ದರೆ ಬಾದಾಮಿ ಜಾಸ್ತಿ ಹಾಕೋಬೋದು. ಹಾಗೆ 2 ಏಲಕ್ಕಿನ ಸಿಪ್ಪೆ ಸಮೇತ ಹಾಕ್ಕೊಂಡು ಗಸಗಸೆನ ಸ್ವಲ್ಪ ಹಾಕೋತಾ ಇದ್ದೀನಿ, ಮತ್ತು ತೆಂಗಿನ ತುರಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡು ಒಂದು ಪ್ಯಾನಿಗೆ ತುಪ್ಪನ ಹಾಕ್ಕೊಂಡು ಅದಾದಮೇಲೆ ರೋಸ್ಟೆಡ್ ಶಾವಿಗೆ ತೊಗೊಂಬಂದಿದ್ದೆ. ಇದನ್ನೇನು ನೀವು ತುಪ್ಪದಲ್ಲಿ ಉರಿಯೋ ಅಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಆಲ್ರೆಡಿ ರೋಸ್ಟ್ ಆಗಿರುತ್ತೆ. ಬಟ್ ಸ್ವಲ್ಪ ರೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಮಾಡ್ತಾಯಿದ್ದೆ ಅಷ್ಟೇ. ಸೊ ಮತ್ತೆ ಅದೇ ಪ್ಯಾನಿಗೆ ನಾನು ಸ್ವಲ್ಪ ಗೋಡಂಬಿ ಬಾದಾಮಿನ ಪೀಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತಿದ್ದೆ. ಸೊ ಇದೆಲ್ಲ ಕಾಯಿ ರುಬ್ಬಿಟ್ಕೊಂಡಿರೋ ಅಂಥದ್ದನ್ನು ನಾನು ಹಾಲಿಗೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದ್ದಾದಮೇಲೆ ಶಾವಿಗೆನ ಹಾಕಿ, ಏನು ನಾನು ಬಿಸಿ ಮಾಡ್ಕೊಂಡಿದ್ದೆ ಗೋಡಂಬಿ ಬಾದಾಮಿನ ತುಪ್ಪದಲ್ಲಿ ಅದನ್ನು ಹಾಕಿ ಚೆನ್ನಾಗಿ ಇದೊಂದು ಕುದಿ ಬಂದಮೇಲೆ ನಾನು ಇದನ್ನು ಆಫ್ ಮಾಡ್ತೀನಿ ಸ್ಟವ್ನ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ನಾರ್ಮಲಾಗಿ ಮಾಡ್ಕೊಳ್ಳೋದಕ್ಕಿಂತ ಇದು ಸಖತ್ತಾಗಿರುತ್ತೆ, ಯಾಕಂದರೆ ಗೋಡಂಬಿ ಬಾದಾಮಿನ ನಾವು ರುಬ್ಬೋದ್ರಿಂದ ತುಂಬ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಇದನ್ನು. ಇವತ್ತಂತೂ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ತೀನಿ. ಸಂಜೆ ನೋಡಿದ್ರೆ ನಾನು ಏನೋ ಎಕ್ಸ್ಪೆರಿಮೆಂಟ್ನ ಮಾಡೋಕ್ಕೆ ಹೋದೆ, ಅದು ವರ್ಕ್ ಆಗಲಿಲ್ಲ. ಬಟ್ ಇವಾಗ ನಾನು ಪಾಯಸ ಒಂದು ಮಾಡಿಟ್ಬಿಡೋಣ, ಮುದ್ದೆ ಮತ್ತು ಮೂಲಂಗಿ ಚಟ್ನಿ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ. ತುಂಬ ದಿನ ಆಯಿತು ಮೂಲಂಗಿ ಚಟ್ನಿ ತಿಂದು ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರೆ, ಇಲ್ಲಿ ನೋಡಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಐಟಮ್ ತಿನ್ನಬೇಕಂತ ಅನ್ನಿಸ್ತು. ಅಡುಗೆ ಮನೆ ಅಂತೂ ಫುಲ್ ಹಡ್ಕೊಂಬಿಟ್ಟಿದ್ದೀನಿ ನಾನು. ಏನೂ ಅಂದ್ಕೋಬೇಡಿ, ಎಲ್ಲ ಮಾಡಾದ್ಮೇಲೆ ಮತ್ತೆ ಕ್ಲೀನ್ ಮಾಡಬೇಕು, ಯಾಕಂದರೆ ಒಂದೇ ಸಲ ಎಲ್ಲ ಮಾಡಬೇಕು ಅಂದಾಗ ಈ ಥರ ಆಗುತ್ತೆ. ಹಾಗೆ ಯಾರ್ಯಾರಿಗೆ ಏನೇನು ತಿನ್ನಬೇಕು ಅನ್ನಿಸ್ತು ಅನ್ನೋದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ, ನೋಡಿ. ಸಮ್ಟೈಮ್ಸ್ ನಿಮ್ಮ ಮನೇಲೂ ಹೀಗೆ ಆಗುತ್ತಾ? ನಮ್ಮ ಅಮ್ಮಂಗೆ ಬೋಂಡ ತಿನ್ಬೇಕು ಅನ್ನಿಸ್ತು, ನನಗೆ ಪಾಯಸ ತಿನ್ಬೇಕು ಅನ್ನಿಸ್ತು, ಸರಿ ಹೋಯ್ತಲ್ಲ.
ನನಗೆ ಎಲ್ಲಾನು ತಿನ್ಬೇಕು ಅನ್ನಿಸ್ತು ಅಷ್ಟೇ. ನಿಮ್ಗೆ ಏನೇನ್ ಇಷ್ಟನ ನಿನ್ನ ಆಸೆ ಇಸ್ ಈಕ್ವಲ್ ಟು ನಮ್ಮ ಮೂವರ ಆಸೆ. ಏನಿಲ್ಲ, ನಿಮ್ ಎಲ್ಲರ ಆಸೆ ಈಡೇರ್ಸಕ್ಕೋಸ್ಕರ ಮಾಡ್ತಾ ಇರೋದಷ್ಟೇ. ಮಾಡ್ಕೊಡೋದು ಹೇಳು ಅಲ್ವಾ? ಮತ್ತೆ ತಕ್ಷಣ ಅಂತ ಹೇಳ್ತೇನೆ. ಕೂತಿತ್ತು ಸುಮ್ನೆ ಇಲ್ಲ ಯಾಕೆ ಬೋಂಡ ಮಾಡೋಣ ಮಾಡ್ಕೊಡು ತಿಮ್ಮಗ ಐತೆ ಅಂದಿತ್ತು, ಅದಕ್ಕೆ ಮಾಡಿದೆ. ಕನಿ ನಾನು ಪಾಯಸ ಮಾಡಿದ್ ನೋಡಿ ಚಿತ್ರಾನ್ನ ಮಾಡ್ತಾ ಇದೀಯಾ ಅಂತ ಕೇಳಿದ್ರು. ಇಲ್ಲ ಚಟ್ನಿ ಯಾರು ಮಾಡ್ತಾರೆ ಬೇಡ ಹೋಗಮ್ಮ ನನಗೆ ಆಗಲ್ಲ ಅಂದಿದ್ರು. ಅದಕ್ಕೆ ಬಟ್ ಎಲ್ಲಾರ ಅದೇನ್ ಗೊತ್ತಾ, ಇವಾಗ ನನಗೇನಾದ್ರು ತಿನ್ಬೇಕಂತ ಕ್ರೇವಿಂಗ್ ಆಗ್ತಿರುತ್ತಲ್ಲ, ಅವಾಗ ನಾನು ಆ ಫೀಲ್ ನ ಹೆಂಗ್ ಮಾಡಿರ್ತೀನಿ ಅನ್ನೋದು ಇವಾಗ ಅಮ್ಮಗ್ ತಿನ್ಬೇಕು ಅನ್ನಿಸ್ತಾ. ನಾನು ಇಲ್ಲ ಆಗಲ್ಲ ಅಂತಾನೆ ಹೇಳ್ದೆ, ನಾನು ಸುಸ್ತಾಗ್ತಿದೆ ಅಂತ. ಆದ್ರೆ ಮನ್ಸ್ ತಡಿಲಿಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ. ಒಂದ್ ಕಡೆ ಚಿತ್ರಾನ್ನ, ಇದು ಅನ್ನ. ನಿಂಗ್ ಸಖತ್ ಇಷ್ಟ ಇಲ್ಲ ಮಾಡ್ತಾ ಇದ್ದಾರೆ ಏನಕ್ಕೆ? ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಬ್ಬದ ಊಟ ನಡೀತಾ ಇರುತ್ತೆ ಅವಾಗ ಅವಾಗ. ಆದ್ರೆ ಒಬ್ಬಟ್ಟು ಅವೆಲ್ಲ ಕಡಿಮೆ. ಪಾಯಸ ಮಾಡಿದ್ರೆ ಹಬ್ಬದ ಊಟ ನಡೀತಿದೆ. ಪಾಯಸ ಹಬ್ಬದೂಟ ಅನ್ನಲ್ಲ. ಅಲ್ಲ ಹಬ್ಬದೂಟ ಅನ್ನಲ್ಲ, ಬಟ್ ಮಾಡೋದೇ ಜಾಸ್ತಿ ಪಾಯಸ ಅಲ್ವಾ? ನಿಂಗ್ ಅದೇ ತಾನೇ ಇಷ್ಟ. ಹೋಳಿಗೆ ಎಲ್ಲ ಮಾಡ್ತೀವಿ, ಅದನ್ನ ಯಾರು ತಿಂತಾರೆ? ನೀನ್ ತಿಂತ್ಯಾ? ಇಲ್ಲ. ಇಲ್ವಾ? ಅದಕ್ಕೆ ಮತ್ತೆ ಪಾಯಸ ಮಾಡೋದು. ಶಾವಿಗೆ ಪಾಯಸ ಅಂದಿದ್ದಕ್ಕೆ ಶಾವಿಗೆ ಪಾಯಸ ಮಾಡಿದ್ದು. ಆಕ್ಚುಲಿ ಏನ್ ಗೊತ್ತಾ, ಇವ್ ಮದ್ವೆಗೆ ಹೊಟ್ಟಿದ್ದ. ಇವಾಗ ಮನೇಲಿ ಯಾವಾಗ ಚಿತ್ರಾನ್ನ ಪಾಯಸ ಮಾಡಿದೀನಿ ಅಂತ ಅವ್ನಿಗೆ ಗೊತ್ತಿರ್ಲಿಲ್ಲ. ಅದ್ರ ಜೊತೆ ಚಿತ್ರಾನ್ನ ಆಡ್ ಆಗಿದ್ದಕ್ಕೆ ಇವತ್ತು ಮದ್ವೆಗೆ ಹೋಗೋದೇ ಕ್ಯಾನ್ಸಲ್ ಮಾಡ್ಕೊಂಡಿದ್ದೇನೆ. ಅವ್ನ ಚಿತ್ರಾನ್ನ ಅಂದ್ರೆ ಸಿಕ್ಕಾಪಟ್ಟೆ ಫೇವ್ರೇಟ್. ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಚಿತ್ರಾನ್ನದ ರೆಸಿಪಿ ಹಾಕ್ತೀನಿ ನಾನು. ಯಾಕಂದ್ರೆ ನಾನ್ ಮಾಡೋದು ಡಿಫ್ರೆಂಟ್ ಆಗಿರುತ್ತೆ, ನಿಂಬೆಹಣ್ಣಿ ಚಿತ್ರಾನ್ನ. ಅಡಿಗೆ ಮನೆ ನಾನು ಮಾಡ್ಬೇಕಾದ್ರೆ ಎಷ್ಟೊಂದು ಹರಡಿತ್ತು ನೋಡಿ. ನಮ್ಮಮ್ಮ ಕ್ಲೀನ್ ಮಾಡಿದ್ರು. ನಾನು ಅಡುಗೆ ಎಲ್ಲ ಮಾಡಿದ್ನಲ್ಲ, ಅದಕ್ಕೆ ಅಮ್ಮ ಪಾತ್ರೆ ತೊಳಿತಾ ಇದ್ದಾರೆ, ಎಲ್ಲ ಕ್ಲೀನ್ ಮಾಡಿದ್ರು. 76.30 ಅಂದರೆ 79 ಇದ್ದಿದ್ದು. ಅಂದರೆ 79 ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು. ಸೊ ಇವಾಗ 76.30. ನೋಡಿದ್ರಲ್ಲ ನೀವೇ, ಇಷ್ಟು ವೆಯ್ಟ್ ಲಾಸ್ ಆಗಿದೆ ನಂದು. ಬಟ್ ನಾನು 3 ಡೇಸಿಂದ ಯಾವುದೇ ಥರದ ಫುಡ್ನ ಮೇಂಟೈನ್ ಮಾಡಿದರೆ ಮೇ ಬಿ ಇನ್ನೂ ಲಾಸ್ ಆಗ್ತಿತ್ತು ಅಂತ ಅನಿಸುತ್ತೆ. ಸೊ ಫ್ಲಿಪ್ಕಾರ್ಟಿಂದ 2 ಐಟಮ್ನ ನಾನು ಆರ್ಡ್ರ್ ಮಾಡಿದ್ದೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಇವಾಗ ಈ ಒಂದು ಟಾಪ್ನ ನಾನು ತರಿಸಿದ್ದೆ. ನಾನು ಈ ಥರ ಜೀನ್ಸಿಗೆ ಯಾವತ್ತೂ ಟಾಪ್ ಈ ಥರ ಹಾಕ್ಕೊಂಡಿಲ್ಲ ಅಲ್ಲಮ್ಮ, ಬರೀ ಟೀ ಶರ್ಟ್ಸ್ನಷ್ಟೇ ನಾನು ವೇರ್ ಮಾಡ್ತಾ ಇದ್ದಿದ್ದು, ಅದು ಬಿಟ್ಟರೆ ಶರ್ಟು. ಬಟ್ ಈ ಥರ ನನಗೆ ಟಾಪು ತುಂಬಾ ಲೈಕ್ ಆಯಿತು. ಶಾರ್ಟ್ ಬರುತ್ತೆ, ಸೊ ನಮಗೆ ನೀಯಿಂದ ಮೇಲೇನೆ ಬರುತ್ತೆ ಇದು. ನನಗೆ ಟೀ ಶರ್ಟೇ ಇಷ್ಟ. ನಮ್ಮಮ್ಮ ಟೀ ಶರ್ಟ್ ಜೀನ್ಸೇ ಇಷ್ಟ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದನೂ ಹಾಗೆ ಹಾಕೋತಿರೋದು. ಇವಾಗ ನನಗೆ ನಾನೇ ದಪ್ಪ ಅನ್ನಿಸ್ತಾ ಇದ್ದೀನಿ. ಬಟ್ ಅಮ್ಮಂಗೆ ಇಲ್ಲ, ಟೀ ಶರ್ಟ್ ಜೀನ್ಸು ನೈಟ್ ಪ್ಯಾಂಟ್ ಟೀ ಶರ್ಟ್ಸೇ ಚೆನ್ನಾಗಿ ಕಾಣೋದು, ನಿಂಗೆ ಈ ಥರ ಬೇಡ ಅಂತಾರೆ. ನನ್ನ ಮನೇಲಿ ಕೂಡ ಈ ಥರ ಹಾಕ್ಕೊಳ್ಳೋದು ಅವ್ರಿಗೆ ಇಷ್ಟ ಆಗಲ್ಲ. ಬಟ್ ನನಗೆ ಕಂಫರ್ಟ್ ಇದೆ ಅಂತ ಅನಿಸುತ್ತೆ ಇವಾಗ. ಸೊ ಈ ಥರದ್ದು ಫುಲ್ ಸ್ಲೀವ್ ಬರುತ್ತೆ. ಇದು ಫುಲ್ಲು 3/4 ಇಲ್ಲ, ಫುಲ್ ಸ್ಲೀವ್ ಬರುತ್ತೆ. ಈ ಥರ ಟಾಪ್ ಟ್ರೈ ಮಾಡಿದೆ, ನಂಗೆ ಯಾಕೋ ಇಷ್ಟ ಆಯಿತು, ಅದಕ್ಕೆ ಇಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಹಾಗೆ ನಾನು ತುಂಬ ವರ್ಷದಿಂದ ಅಂದರೆ ಐ ಥಿಂಕ್ ನಾನು ಡಿಗ್ರಿಯಿಂದನೂ ನಾನು ಯೂಸ್ ಮಾಡ್ತಿರೋದು ಹೇರ್ ಸ್ಟ್ರೈಟಿಂಗಿಗೆ ಇದೇ ಒಂದು ಸ್ಪ್ರೇನ ನಾನು ಯೂಸ್ ಮಾಡ್ತಾ ಇರೋದು. ಇದನ್ನ ತುಂಬಾನೇ ಚೆನ್ನಾಗಿದೆ. ನಂದು ಬಾಟಲ್ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಇದು ಇನ್ನೊಂದು ಬಾಟಲ್ನ ನಾನು ತರಿಸ್ಕೊಂಡಿರೋದು. ಸೊ ಸುಮಾರು 5-6 ವರ್ಷದ ಮೇಲೆ, 5-6 ವರ್ಷ ಏನು, ಐ ಥಿಂಕ್ ಒಂದು 7 ವರ್ಷದಿಂದನೂ ನಾನು ಇದೇ ಸ್ಪ್ರೇನ ಯೂಸ್ ಮಾಡ್ತಿರೋದು. ಸೊ ನೀವು ಯಾರಾದರೂ ಒಂದ್ಸಲ ಇದನ್ನ ಚಿಕ್ಕ ಬಾಟಲ್ ಕೂಡ ಸಿಗುತ್ತೆ, ಒಂದ್ಸಲ ನೀವು ಟ್ರೈ ಮಾಡಿ ಇದನ್ನ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮದು ಹೇರ್ನ ಸ್ಟ್ರೈಟ್ ಮಾಡಿದ ತಕ್ಷಣ ಒಂದು ಗ್ಲಾಸಿ ಲುಕ್ನ ಕೊಡುತ್ತೆ, ಜೊತೆಗೆ ನೀಟಾಗಿ ಸ್ಟ್ರೈಟಿಂಗ್ ಆಗುತ್ತೆ. ಅದಾದಮೇಲೆ ಒಂಥರ ಸಾಫ್ಟ್ ಅಂತ ಅನಿಸುತ್ತೆ. ನಮಗೆ ಒಂಥರ ಪಾರ್ಲರಲ್ಲಿ ನಾವು ಮಾಡಿಸ್ಕೊಂಬಂದಿದ್ದೀವಿ ಅನ್ನೋ ಒಂದು ಫೀಲಿಂಗ್ನ ಕೊಡುತ್ತೆ ಇದು. ಸೊ ಮಸ್ಟ್ ಟ್ರೈ ಅಂತ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಹತ್ತತ್ರ 7 ವರ್ಷದಿಂದ ಇದೇ ಬ್ರ್ಯಾಂಡ್ನ ಯೂಸ್ ಮಾಡ್ತಿದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಇದು ನನಗೆ ಎಷ್ಟು ಫೇವ್ರೇಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ
ಇದ್ರ ಲಿಂಕ್ ಬೇಕು ಅಂತ ಅಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ಈ ಎರಡರದ್ದು ಲಿಂಕ್ನ ಶೇರ್ ಮಾಡ್ತೀನಿ. ಸಿಕ್ಕಾಬಡೆ ಚೆನ್ನಾಗಿದೆ. ಒಂದ್ಸಲ ನೀವು ಇದನ್ನು ಟ್ರೈ ಮಾಡಲೇಬೇಕು. ಯಾರೆಲ್ಲ ಹೇರ್ ಸ್ಟ್ರೈಟಿಂಗ್ನ ಇಷ್ಟಪಡ್ತಿದ್ದೀರಾ, ನಮಗೆ ಗ್ಲಾಸಿ ಆಗಿರುವಂಥ ಹೇರ್ ಬೇಕು, ಸೊ ತುಂಬಾ ಲೈಕ್ ಶೈನಿಂಗ್ ಬರೋವಂಥ ಹೇರ್ ಬೇಕು ಸ್ಟ್ರೈಟ್ ಮಾಡಿಕೊಂಡೆ ಅಂದರೆ ಇದನ್ನು ನೀವು ಟ್ರೈ ಮಾಡಿ, ಮಸ್ಟ್ ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ, ಒಂದ್ಸಲ ನೋಡಿ. ಸೊ ಇವತ್ತಿಂದು ರ್ಯಾಂಡಮ್ ಆಗಿರುವಂಥ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸೊ ಇನ್ನೂ ನಾನು ಪ್ಯಾಕ್ ಕೂಡ ಓಪನ್ ಮಾಡಿಲ್ಲ ನೋಡಿ. ಮತ್ತು ಹಳೆ ಬಾಟಲ್ ತೋರಿಸ್ತಿದ್ದೀನಿ ಅನ್ಕೋಬೇಡಿ, ಇನ್ನೂ ಫುಲ್ ಇದೆ. ಆರ್ಡ್ರ್ ಮಾಡಿದ್ದೆ, ಇದೆರಡು ಬಂದಿದೆ, ಅದಕ್ಕೋಸ್ಕರ ಶೇರ್ ಮಾಡಿಕೊಂಡೆ. ಬಾಯ್, ಟೇಕ್ ಕೇರ್.